ವೀಕ್ಷಕರೇ, ಈಗ ನಾವು ಸೋಮನಾಥಪುರ ದೇವಾಲಯದ ಒಂದು ದರ್ಶನಕ್ಕೆ ನಾವು ಎಲ್ಲ ಸ್ನೇಹಿತರು ಹೋಗ್ತಾ ಇದ್ದೇವೆ. ನಮ್ಮ RMPHSನ ಮಾಜಿ ಹೆಡ್ ಮಾಸ್ಟರ್ ಅಂತ ಮುನ್ರಾಜು, ಅಲ್ಲಿಯ ಡೈರೆಕ್ಟರ್ ಆದಂತಹ ಮಂಜುನಾಥ್ ಹಾಗೂ ಅಲ್ಲಿಯ ಆಡಳಿತ ಮಂಡಳಿಯ ನೌಕರರಾದಂಥ ಕೃಷ್ಣಪ್ಪನವರು ಮತ್ತು ನಾನು ಸೇರಿ ಈಗ ನಾನು ಅಂದರೆ PNK ನ್ಯೂಸ್ನ ಒಂದು ಮಾಲೀಕರಾದಂಥ ಕಬ್ಬಾಳಯ್ಯ ಸೇರಿ ಎಲ್ಲರೂ ಸಹ ಈಗ ಒಂದು ಬಳಿ ಇರುವಂಥ ಒಂದು ದೇವಾಲಯದ ವೀಕ್ಷಣೆಗೆ ನಾವು ಹೊರಟಿದ್ದೇವೆ. ವೀಕ್ಷಕರೇ ನೋಡಿ, ಈ ಪುರಾತನ ಒಂದು ದೇವಾಲಯದ ದರ್ಶನಕ್ಕಾಗಿ ನಾವೆಲ್ಲರೂ ಈಗ ಹೊರಟಿದ್ದೇವೆ. ಈ ಪ್ರಾಚ್ಯ ವಸ್ತು ಇಲಾಖೆಯವರು ಈ ಒಂದು ಜೀರ್ಣೋದ್ಧಾರವನ್ನು ಮಾಡುವುದರೊಂದಿಗೆ ಸುತ್ತಲೂ ಸಹ ಒಂದು ವ್ಯವಸ್ಥಿತವಾದಂಥ ಒಂದು ಸ್ವಚ್ಛತೆಯನ್ನು ಕಾಪಾಡಿ ಈ ದೇವಾಲಯದ ಒಂದು ಸುಂದರ ತಾಣವನ್ನಾಗಿ ಮಾಡಿದ್ದಾರೆ. ವೀಕ್ಷಕರೇ ನೋಡಿ, ಇದೇ ಸೋಮನಾಥೇಶ್ವರ ದೇವಾಲಯ, ಬಹಳ ಪುರಾತನವಾದ ದೇವಾಲಯ. ಬೃಹದಾಕಾರವಾದ ಒಂದು ಈ ಬಾಗಿಯ ಮರಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿ ಒಂದು ಇದು ಮಾಡಿದ್ದಾರೆ. ವೀಕ್ಷಕರೇ ನೋಡಿ, ಸೋಮನಾಥೇಶ್ವರ ದೇವಾಲಯ ಇದು. ವಿಶ್ವ ಪರಂಪರೆಯ ಸ್ಮಾರಕ ಹೊಯ್ಸಳರ ದೇಗುಲ ಪವಿತ್ರ ಸಮುಚ್ಚಯ. ಹೊಯ್ಸಳರ ಈ ಪವಿತ್ರ ಸ್ಮಾರಕವನ್ನು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರ್ಪಡಿಸಲಾಗಿದೆ. ವಿಶ್ವ ಸ್ಮಾರಕಗಳ ಸಂರಕ್ಷಣೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ಅಥವಾ ನೈಸರ್ಗಿಕ ಪರಂಪರೆಯ 2023 ಸೆಪ್ಟೆಂಬರ್ ಸಮಾವೇಶದಲ್ಲಿ ದಾಖಲಿಸಿರುವ ಈ ಸ್ಮಾರಕಗಳು ಎಲ್ಲ ಮಾನವೀಯತೆಯ ಪ್ರಯೋಜನಕ್ಕಾಗಿ ಸಂರಕ್ಷಣೆಗೆ ಅರ್ಹ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ತಾಣವಾಗಿ ಅಸಾಧಾರಣ ಸಾರ್ವತ್ರಿಕ ಮೌಲ್ಯವನ್ನು ದೃಢೀಕರಿಸುತ್ತದೆ ಅಂತೇಳಿ ಇಲ್ಲಿ ನಮ್ಮ ಒಂದು ಯುನೆಸ್ಕೋದಲ್ಲಿ ಈ ಒಂದು ದೇವಾಲಯ ಸೇರ್ಪಡೆಯಾಗಿದೆ. ವೀಕ್ಷಕರೇ, ಈ ಒಂದು ಪ್ರಾಚ್ಯ ಹೊಯ್ಸಳರ ಕಾಲದ ಒಂದು ಪರಂಪರೆಯ ಒಂದು ಪ್ರತೀಕವಾಗಿರುವಂಥ ಈ ದೇವಾಲಯ ನಾವೀಗ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ವೀಕ್ಷಕರೇ, ಸರ್ ಮಂಜೂರು ಈ ಕಡೆ ತಿರುಗಿ. ವೀಕ್ಷಕರೇ ನೋಡಿ, ಈಗ ಸಾಕಷ್ಟು ಈ ದೇವಾಲಯ ಇಲ್ಲಿ ಆರಂಭಿಕ ಹಂತದಲ್ಲೇ ನಾವು ಮೆಟ್ಟಿಲೇರಿ ದೇವಾಲಯದ ಒಳಗೆ ಹೋಗ್ತಾ ಇದ್ದೇವೆ. ಕಲ್ಲಿನಲ್ಲೇ ಒಂದು ನಿರ್ಮಾಣವಾಗಿರುವಂಥ ದೇವಾಲಯ, ಸಾಕಷ್ಟು ಬಳಪದ ಕಲ್ಲಿನಲ್ಲೇ ಈ ಕೆತ್ತನೆಯನ್ನು ಕೆತ್ತಲಾಗಿದೆ. ನೋಡಿ, ಪ್ರತಿ ಮಂಟಪಗಳು ಸಹ ಕಲ್ಲಿನ ಒಂದು ಕಂಬದಿಂದ ಈ ಒಂದು ದೇವಾಲಯ ನಿರ್ಮಾಣ ಆಗಲಿದೆ. ಮೇಲ್ಛಾವಣಿಯು ಸಹ ಒಂದು ಗಾರೆಯ ಒಂದು ಮತ್ತು ಇದು ಕಲ್ಲಿನಿಂದ ಒಂದು ಮೇಲ್ಛಾವಣಿಯನ್ನು ಹೊದಿಸಲಾಗಿದೆ. ಸಾಕಷ್ಟು ಬಳಪದ ಕಲ್ಲಿನಿಂದ ಈ ದೇವಾಲಯ ಕೆತ್ತಲಾಗಿದೆ. ಒಂದು ಹೊಯ್ಸಳ ಪರಂಪರೆಯನ್ನು ಈ ದೇವಾಲಯ ಬಿಂಬಿಸುತ್ತದೆ. ವೀಕ್ಷಕರೇ, ವಿಶಾಲವಾದ ಮಂಟಪ. ಈ ಸ್ವಸ್ತಿಕ್ ಮುದ್ರೆ ಹೊಯ್ಸಳ ಪರಂಪರೆಯ ಒಂದೊಂದು ಚಿತ್ರವೂ ಸಹ ಒಂದೊಂದು ಇತಿಹಾಸವನ್ನು ಹೇಳುತ್ತೆ. ಒಂದೊಂದು ಕಲೆ ಸಂಸ್ಕೃತಿಗೆ ನಮಗೆ ಒಂದು ಸಾಕ್ಷಿಯಾಗಿದೆ.
ನೋಡಿ ವೀಕ್ಷಕರೇ, ಹೊಯ್ಸಳ ಕಾಲದ ಒಂದು ಶಾಸನವನ್ನು ನೀವು ಇಲ್ಲಿ ನೋಡಬಹುದು. ಹಳೆಗನ್ನಡದಲ್ಲಿ ಈ ಒಂದು ಶಾಸನವನ್ನು ಕೆತ್ತಲಾಗಿದೆ. ಅದರ ಯಥಾರೂಪವನ್ನು ಹೊಸಗನ್ನಡದಲ್ಲಿ ಇಲ್ಲಿ ಪಕ್ಕದಲ್ಲೇ ಕೆತ್ತಲಾಗಿದೆ. ಈ ಶಾಸನ ಕಲ್ಲಿನ ಶಾಸನ ಏನು ಹೇಳುತ್ತೆ ಅಂತ ಹೇಳಿದ್ದಾರೆ ಅಂದರೆ, ಈ ಶಾಸನದ ಚಪ್ಪಡಿಯ 2.8 ಮೀಟರ್ ಎತ್ತರವಿದ್ದು, ಸಾಮಾನ್ಯವಾಗಿ ಶಾಸನಗಳ ಮೇಲ್ಭಾಗದಲ್ಲಿ ಕಂಡುಬರುವ ಕಮಾನಿನ ರೀತಿಯ ಆಕೃತಿಯಲ್ಲಿ ದೇವಾಲಯದ 3 ಪ್ರಮುಖ ದೇವತೆಗಳ ಹುಬ್ಬು ಚಿತ್ರವನ್ನು ಕೆತ್ತಲಾಗಿದೆ. ಪ್ರಸ್ತುತ ಶಾಸನದ ಕಲ್ಲಿನಲ್ಲಿ ಒಟ್ಟು 4 ವಿಚಾರಗಳನ್ನು ದಾಖಲಿಸಲಾಗಿದೆ. ಅದರಲ್ಲಿ 2 ಹೊಯ್ಸಳ ರಾಜರ 3ನೇ ನರಸಿಂಹನಿಗೆ ಸೇರಿರುವುದಾಗಿದ್ದರೆ, ಉಳಿದ 2-3 ಬಲ್ಲಾಳನ ಆಳ್ವಿಕೆಯ ಅವಧಿಗೆ ಸಂಬಂಧಿಸಿದ ಶಾಸನಗಳಾಗಿವೆ. ಈ ಶಾಸನದಲ್ಲಿ ದಾಖಲಿಸಲಾದ ವಿವರಗಳಲ್ಲಿ ಮೊದಲನೇ ಶಾಸನವು ಅತಿ ಹೆಚ್ಚು ಎಂದರೆ ಒಟ್ಟು 98 ಸಾಲುಗಳು ವಿವರಣೆಯನ್ನು ಹೊಂದಿದ್ದು, ಇಲ್ಲಿ ಹಳೆಗನ್ನಡದ ಅಕ್ಷರಗಳನ್ನು ಬಳಸಲಾಗಿದೆ. ಇದು ಕನ್ನಡ ಮತ್ತು ಸಂಸ್ಕೃತ 2 ಭಾಷೆಗಳಲ್ಲಿದೆ. ಈ ಶಾಸನವು ಅಗ್ರಹಾರದಲ್ಲಿರುವ ಕೇಶವ ದೇವರು ಮತ್ತು ಇತರ ದೇವತೆಗಳಿಗೆ ಪೂಜೆ ಮತ್ತು ನೈವೇದ್ಯಗಳಿಗಾಗಿ 3ನೇ ನರಸಿಂಹನಿಗೆ ಅರಮನೆ ವತಿಯಿಂದ ಉಡುಗೊರೆಯಾಗಿ ರೂಪದಲ್ಲಿ 3,000 ಸಮುದಾಯವಾಗಿರುವುದನ್ನು ದಾಖಲಿಸಲಾಗಿದೆ. ಇದರೊಂದಿಗೆ ಈ ಶಾಸನವು ಸೋಮಯ್ಯನ ಸೋದರಳಿಯನಾದ ಮಲ್ಲಿದೇವ ದಂಡನಾಯಕ ಮತ್ತು ಚಿಕ್ಕ ಕೇತಯ್ಯ ದಂಡನಾಯಕ ದೇವಸ್ಥಾನದ ಪೂಜೆ, ದುರಸ್ತಿ ಮತ್ತು ನಿರ್ವಹಣೆ, ಕಂದಾಯ ಹಂಚಿಕೆ ಮಾಡಿರುವುದನ್ನು ದಾಖಲಿಸುತ್ತದೆ. ಈ ಶಾಸನದಲ್ಲಿ ಒಟ್ಟು 2 ದಿನಾಂಕಗಳನ್ನು ನಮೂದಿಸಲಾಗಿದೆ. ಅದರಲ್ಲಿ ಮೊದಲನೆಯದು 1268 3ನೇ ನರಸಿಂಹನಿಗೆ ಅಗ್ರಹಾರದ ಕೇಶವ ದೇವರು ಮತ್ತು ಇತರ ದೇವತೆಗಳಿಗೆ ಪೂಜೆ ಮತ್ತು ನೈವೇದ್ಯಗಳಿಗಾಗಿ ಅರಮನೆಯ ವತಿಯಿಂದ ಅನುದಾನ ನೀಡಿದ ದಿನಾಂಕ ಸೂಚಿಸುತ್ತದೆ. ಎರಡನೆಯದು 1576 ಸೋಮಯ್ಯನ ಸೋದರಳಿಯರಾದ ಮಲ್ಲಿದೇವ ದಂಡನಾಯಕ ಮತ್ತು ಚಿಕ್ಕ ಕೇತಯ್ಯ ದಂಡನಾಯಕನಿಗೆ ದೇವಸ್ಥಾನದ ಪೂಜೆ, ದುರಸ್ತಿ ಮತ್ತು ನಿರ್ವಹಣೆಗೆ ಕಂದಾಯ ಹಂಚಿಕೆ ಮಾಡಲಾಗಿರುತ್ತದೆ. HSನ ನಿವೃತ್ತ ಉಪಾಧ್ಯಾಯರಾದ ಮುಖ್ಯೋಪಾಧ್ಯಾಯರಂಥ ಮುನಿರಾಜ್ ಅವರು, ಅವರ ಪಕ್ಕದಲ್ಲಿರುವಂಥ RESನ ಕಚೇರಿಯ ಕೃಷ್ಣಪ್ಪವರನ್ನು ನೀವು ಈ ಒಂದು ದೇವಾಲಯದ ವೀಕ್ಷಣೆಗಾಗಿ ಬಂದಿದ್ದಾರೆ. ಇವರಲ್ಲಿ ಈ ಒಂದು ವಿಚಾರವನ್ನು ಸ್ವಲ್ಪ ತಿಳಿಸ್ತಾರೆ. ನೋಡಿ ವೀಕ್ಷಕರೇ, ಹೇಳಿ ಮಾಸ್ಟ್ರೆ, ಏನು ಈ ಹೊಯ್ಸಳ ಪರಂಪರೆಯ ಒಂದು ಸೋಮನಾಥೇಶ್ವರ ದೇವಾಲಯದ ವಿವರಣೆಯನ್ನು ಸ್ವಲ್ಪ ಕೊಡಿ ನಮ್ಮ ವೀಕ್ಷಕರಿಗಾಗಿ. ನಿಮಗೇನೋ ಹೆಚ್ಚಿನ ವಿಚಾರ ಏನೋ ಗೊತ್ತಿದ್ರೆ ಸರಿ ಸರ್. ವೀಕ್ಷಕರೇ, ಈ ಒಂದು ಸೋಮನಾಥೇಶ್ವರ ದೇವಾಲಯ ಹೊಯ್ಸಳರ ಪರಂಪರೆಯನ್ನು, ಆಗಿನ ಕಾಲದ ಆಡಳಿತದ ವ್ಯವಸ್ಥೆಯನ್ನು ಇಲ್ಲಿ ಪ್ರತಿಬಿಂಬಿಸಲಾಗಿದೆ. ದೇವಾಲಯದ ಸುತ್ತಲೂ ಆಗಿನ ಒಂದು ಸೈನಿಕ ವ್ಯವಸ್ಥೆ ಯಾವ ರೀತಿ ಇತ್ತು, ಮಿಲಿಟರಿ ವ್ಯವಸ್ಥೆ ಇರೋದಕ್ಕೆ ಆನೆಯ ಮೇಲೆ ಒಂದು ಕುದುರೆಯ ವ್ಯವಸ್ಥೆ, ಸೈನ್ಯದಲ್ಲಿ ಮತ್ತು ಮಹಿಳೆಯರು ಇದ್ದಿರೋದಕ್ಕೆ ಸಾಕಷ್ಟು ಕೆತ್ತನೆಗಳಿಂದ ನೀವು ನೋಡ್ಬೋದು. ಸೈನ್ಯದಲ್ಲಿ ಮಹಿಳೆಯರು ಸಹ ಒಂದು ತಮ್ಮ ಸಾಮರ್ಥ್ಯವನ್ನು ತಿಳಿಸ್ತಾ ಇರೋದನ್ನು ಕಾಣಬಹುದು. ಈ ಚಿತ್ರದಲ್ಲಿ ಸಾಕಷ್ಟು ನೋಡಿ, ಆನೆಯ ದಳ, ಕುದುರೆಯ ಸವಾರಿಯನ್ನು ಸಹ ಮಹಿಳೆಯರು ಮಾಡ್ತಾ ಇದ್ರು ಅನ್ನೋದಕ್ಕೆ ಸಾಕಷ್ಟು ಇಲ್ಲಿ ಕೆತ್ತನೆ ಇದೆ. ನೀವು ನೋಡಬಹುದು. ಅಶ್ವದಳ, ಗಜದಳ ಮತ್ತೆ ಭೂದಳ, ಮತ್ತೆ ಆಗಿನ ಕಾಲದಲ್ಲಿ ಒಂದು ಸಾಂಸ್ಕೃತಿಕ ಇತಿಹಾಸವನ್ನು ಬಿಂಬಿಸುವಂತಹ ಚಿತ್ರಕಲೆಯನ್ನು ಸಹ ಇಲ್ಲಿ ಕೆತ್ತಲಾಗಿದೆ. ಕಲ್ಲಿನಲ್ಲಿ ಏನು ಒಂದು ನಮ್ಮ ಆಗಿನ ಕಾಲದ ಇತಿಹಾಸ ಬಿಂಬಿಸಲಾಗಿದೆ. ಈ ಒಂದು ಕೆತ್ತನೆ ಬಳಪದ ಕಲ್ಲಿನಿಂದ ಕೆತ್ತಿರೋದ್ರಿಂದ ಅತಿ ಸುಂದರವಾಗಿ ಇಲ್ಲಿನ ಶಿಲ್ಪಕಲಾ ಚಾತುರ್ಯವನ್ನು ನೋಡಬಹುದಾಗಿದೆ. ಮತ್ತೆ ಅಂದಿನ ಈ ಒಂದು ವೈಷ್ಣವ ಪರಂಪರೆಯನ್ನು ಬಿಂಬಿಸಲಿಕ್ಕೆ